20ನೇ ಶತಮಾನದ ಪ್ರಸಿದ್ಧ ಲೇಖಕಿ ಅಗಾಥಾ ಕ್ರಿಸ್ಟಿಯ ಬಗ್ಗೆ ನೀವು ಕೇಳಿರಬಹುದು. ಈಕೆ ಹಲವಾರು ಪತ್ತೆದಾರಿ ಕಾದಂಬರಿಗಳನ್ನು ಬರೆದಿದ್ದಳು. ಪತ್ತೆದಾರಿ ಕಥೆಗಳಿಗೆ ಪ್ರಸಿದ್ಧಳಾದ ಈಕೆ ಒಂದು ದಿನ ನಿಗೂಢವಾಗಿ ನಾಪತ್ತೆಯಾಗುತ್ತಾಳೆ. ಆಕೆಯನ್ನು ತಂಡೋಪತಂಡಗಳಾಗಿ ಹುಡುಕಲಾಗುತ್ತದೆ. ಆಕೆ ತನ್ನದೇ ಪಾತ್ರಗಳ ಸೃಷ್ಟಿಯಲ್ಲಿ ನಾಪತ್ತೆಯಾಗಿ ಹೋದಳೆ ಎಂಬ ಚರ್ಚೆಗಳು ನಡೆಯುತ್ತವೆ. ಆಕೆ ಸೃಷ್ಟಿಸಿದ ಪಾತ್ರಗಳೇ ಆಕೆಯನ್ನು ಅಪಹರಿಸಿದವೇನೋ ಎಂಬ ಮಾತುಗಳು ಕೇಳಿಬರುತ್ತವೆ. ಆಕೆಯ ನಿಗೂಢ ಪತ್ತೆದಾರಿ ಪಾತ್ರಗಳು ಆಕೆಯ ಬದುಕಿನಲ್ಲಿ ಬೀರಿದ್ದ ಪರಿಣಾಮಗಳು ಏನು ಎಂಬುದು ತಿಳಿಯದಾಯಿತು. ಆಕೆಯನ್ನು ಹುಡುಕಿ ಹೋದವರಿಗೆ ಆಕೆ ಕೊನೆಗೂ ದೊರೆತಳೆ. ನೋಡೋಣ ಈ ಎಪಿಸೋಡ್ನಲ್ಲಿ. ಅಗಾಥಾ ಕ್ರಿಸ್ಟಿ ಜನಿಸಿದ್ದು 1890ರಲ್ಲಿ ಇಂಗ್ಲೆಂಡ್ನ ಟಾರ್ಕ್ವೆ ಡೆವೋನ್ ಎಂಬಲ್ಲಿ. ಇವಳ ಮೂಲ ಹೆಸರು ಅಗಾಥಾ ಮೇರಿ ಕ್ಲಾರಿಸ್ಟಾ ಮಿಲ್ಲರ್. ಅವಳು 1914ರಲ್ಲಿ ಆರ್ಚಿಬಾಲ್ಡ್ ಕ್ರಿಸ್ಟಿ ಎಂಬಾತನನ್ನು ಮದುವೆಯಾಗುತ್ತಾಳೆ. ಅಂದಿನಿಂದ ಇವಳ ಹೆಸರು ಅಗಾಥಾ ಕ್ರಿಸ್ಟಿ ಎಂದಾಗುತ್ತದೆ. ಕೆಲವೇ ವರ್ಷಗಳಲ್ಲಿ ಪ್ರಸಿದ್ಧಿಗೆ ಬಂದ ಅಗಾಥಾ ಕ್ರಿಸ್ಟಿ ಜನರಲ್ಲಿ ಪತ್ತೆದಾರಿ ಕಥೆಗಳ ಹುಚ್ಚು ಹಿಡಿಸಿದ್ದಳು. ಹೀಗಿದ್ದವಳು ಒಂದು ದಿನ ನಿಗೂಢವಾಗಿ ಕಣ್ಮರೆಯಾಗಿ ಬಿಡುತ್ತಾಳೆ. 1926 ಡಿಸೆಂಬರ್ 3 ಆ ದಿನ ರಾತ್ರಿ 9 ಗಂಟೆ ಹೊತ್ತಿಗೆ ಅಗಾಥಾ ಕ್ರಿಸ್ಟಿ ಎಂಬ 36 ವರ್ಷದ ಲೇಖಕಿ ತನ್ನ 5 ವರ್ಷದ ಮಗು ರೋಸಾಲಿಂಡ್ಲನ್ನು ಮಲಗಿಸಿ ಮನೆಯಿಂದ ಹೊರಬೀಳುತ್ತಾಳೆ. ಮನೆಯಲ್ಲಿ ಆಕೆಯ ಕೆಲಸದಾಕೆ ಮಾತ್ರವಿದ್ದಳು. ಆ ದಿನ ಕಾರು ಚಲಾಯಿಸಿಕೊಂಡು ಹೊರಟ ಅಗಾಥಾ ಕ್ರಿಸ್ಟಿ ಮತ್ತೆ ಮರಳಿ ಮನೆಗೆ ಬರಲೇ ಇಲ್ಲ. ಆಕೆ ಎಲ್ಲಿಗೆ ಹೋಗುತ್ತಾಳೆಂದು ಯಾರಿಗೂ ಹೇಳಿರಲಿಲ್ಲ. ಮರುದಿನ ಬೆಳಿಗ್ಗೆ ಅವಳ ಕಾರು ಪತ್ತೆಯಾಗುತ್ತದೆ. ಆ ಕಾರು ಊರ ಬೆಟ್ಟದ ಬಳಿಯೊಂದರಲ್ಲಿ ಪತ್ತೆಯಾಗಿತ್ತು. ಬೆಟ್ಟದ ತುದಿಯವರೆಗೆ ಸಾಗಿ ಅಲ್ಲಿಂದ ಮುಂದೆ ಹೋಗಲಾರದೆ ಪೊದೆಯೊಳಗೆ ನುಸುಳಿದ ರೀತಿಯಲ್ಲಿ ಕಾರು ಕಂಡುಬಂದಿತ್ತು. ಆ ಕಾರಿನಲ್ಲಿ ಕ್ರಿಸ್ಟಿಯ ಸೂಟ್ಕೇಸ್ ಜೊತೆಗೆ ಒಂದು ಕೋಟ್ ಮತ್ತು ಆಕೆಯ ಡ್ರೈವಿಂಗ್ ಲೈಸೆನ್ಸ್ಗಳಿದ್ದವು. ಆದರೆ ಆಕೆ ಮಾತ್ರ ಕಾಣಲಿಲ್ಲ. ಪೊಲೀಸರು ಆಕೆಗಾಗಿ ಎಲ್ಲ ಕಡೆ ಹುಡುಕಾಡುತ್ತಾರೆ. ಆಕೆ ಎಲ್ಲೂ ಕಾಣಿಸಲಿಲ್ಲ. ಅಗಾಥಾ ಕ್ರಿಸ್ಟಿ ಕಾಣೆಯಾಗಿರುವ ಸುದ್ದಿ ಎಲ್ಲ ಕಡೆ ಹರಡುತ್ತದೆ. ಆಕೆಯನ್ನು ಹುಡುಕಲು ಬೆಟ್ಟದಾದ್ಯಂತ ಸರ್ಚ್ ಆಪರೇಷನ್ ನಡೆಸಲಾಗುತ್ತದೆ. ಆಕೆಯ ಕಾರು ಅಪಘಾತವಾದ ಪೊಸಿಷನ್ನಲ್ಲಿ ಕಂಡುಬಂದಿತ್ತು. ಅಪಘಾತವಾಗಿದ್ದರೆ ಆಕೆಯ ದೇಹ ಸಿಗಬೇಕಿತ್ತು. ಹುಡುಕಾಟಗಳು ಶುರುವಾದವು. ಪೊಲೀಸರು 1000ರಷ್ಟು ಸಂಖ್ಯೆಯಲ್ಲಿ ಬೃಹತ್ ಸರ್ಚ್ ಆಪರೇಷನ್ ನಡೆಸುತ್ತಾರೆ. ಈ ಆಪರೇಷನ್ನಲ್ಲಿ ಹೆಲಿಕಾಪ್ಟರ್ಗಳನ್ನು ಬಳಸಲಾಗಿತ್ತು. ಇನ್ನೂ ವಿಶೇಷವೇನೆಂದರೆ ಇಲ್ಲಿ ಪೊಲೀಸರಿಗಿಂತಲೂ ಜಾಸ್ತಿ ಸಂಖ್ಯೆಯಲ್ಲಿ ಜನರುಗಳು ತಂಡೋಪತಂಡಗಳಾಗಿ ಬಂದು ಸೇರಿಕೊಳ್ಳುತ್ತಾರೆ. ಸುಮಾರು 10,000ರಷ್ಟು ಜನರು ಸೇರಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಈ ಸಂಖ್ಯೆ ಎಷ್ಟು ನಿಜ ಎಂಬುದು ಗೊತ್ತಿಲ್ಲ. ಇತ್ತ ಪತ್ರಿಕಾ ಮಾಧ್ಯಮಗಳಲ್ಲಿ ಆಕೆಯ ಪತ್ತೇದಾರಿ ಕಾದಂಬರಿಯ ಪಾತ್ರಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು. ಆಕೆಯನ್ನು ಕೊಲೆಗೈದವರು ಯಾರು ಎಂಬ ಬಗ್ಗೆ ಚರ್ಚೆಯಾಗುತ್ತಿತ್ತು. ಈಕೆ ಕೊಲೆಯಾದಳೆಂಬ ಮಾತು ಬಂದಾಗ ಪೊಲೀಸರು ತಮ್ಮ ವಿಚಾರಣೆಯನ್ನು ಚುರುಕುಗೊಳಿಸುತ್ತಾರೆ. ಮೊದಲು ಆಕೆಯ ಗಂಡ ಆರ್ಚಿಬಾಲ್ಡ್ ಕ್ರಿಸ್ಟಿಯನ್ನು ವಿಚಾರಣೆ ನಡೆಸಲಾಗುತ್ತದೆ. ಆಗ ಒಂದು ವಿಷಯ ತಿಳಿಯುತ್ತದೆ. ಆಕೆಯ ಗಂಡನಿಗೆ ಒಂದು ಅಕ್ರಮ ಸಂಬಂಧವಿತ್ತೆಂಬ ವಿಷಯ ಆಗ ಬೆಳಕಿಗೆ ಬರುತ್ತದೆ. ಆತ ತನ್ನ ಸೆಕ್ರೆಟರಿ ನ್ಯಾನ್ಸಿ ನೀಲ್ನ ಜೊತೆಗೆ ಅಫೇರ್ ಇಟ್ಟುಕೊಂಡಿದ್ದ. ಆ ಇಬ್ಬರೂ ಸೇರಿಯೇ ಅಗಾಥಾ ಕ್ರಿಸ್ಟಿಯನ್ನು ಕೊಲೆ ಮಾಡಿರಬಹುದು ಎಂಬ ಸಂಶಯ ಬಲವಾಯಿತು. ಅಷ್ಟರಲ್ಲಿ ಅಗಾಥಾಳ ಸಹೋದರನಿಗೊಂದು ಪತ್ರ ಬರುತ್ತದೆ. ಆಕೆ ಕಾಣೆಯಾದ ಮರುದಿನ ಆ ಪತ್ರ ಬಂದಿತ್ತು. ಅಂದರೆ ಆಕೆ ಮೊದಲೇ ಪತ್ರವನ್ನು ಬರೆದು ಪೋಸ್ಟ್ ಮಾಡಿದ್ದಳು. ಅದರಲ್ಲಿ ಆಕೆ, ನಾನು ಯಾರ್ಕ್ಶೈರ್ನಲ್ಲಿರುವ ಸ್ಪಾವೊಂದಕ್ಕೆ ಹೋಗುತ್ತಿದ್ದೇನೆ, ರೆಸ್ಟ್ ತೆಗೆದುಕೊಳ್ಳಲು ಮತ್ತು ಟ್ರೀಟ್ಮೆಂಟ್ ಮಾಡಿಕೊಳ್ಳಲು ಎಂದಾಕೆ ಬರೆದಿದ್ದಳು. ಆದರೆ ಆಕೆ ಯಾವ ಸ್ಪಾದಲ್ಲಿಯೂ ಪತ್ತೆಯಾಗಲಿಲ್ಲ. ಜೊತೆಗೆ ಆ ಪತ್ರದ ಬಗ್ಗೆ ಸಂಶಯಗಳು ಬರಲಾರಂಭಿಸಿದವು. ಪೊಲೀಸರು ತನಿಖೆ ಮುಂದುವರಿಸುತ್ತಾರೆ. ಇತ್ತ ಅಗಾಥಾ ಕ್ರಿಸ್ಟಿಯ ಜೀವನದಲ್ಲಿ ನಡೆದ ಇನ್ನೊಂದು ಘಟನೆ ಬಗ್ಗೆಯೂ ತಿಳಿಯುತ್ತದೆ. ಆಕೆಯ ತಾಯಿ ಕೆಲ ದಿನಗಳ ಹಿಂದಷ್ಟೇ ತೀರಿಕೊಂಡಿದ್ದಳು. ತಾಯಿಯ ಸಾವಿನಿಂದ ಅಗಾಥಾ ತೀವ್ರ ಆಘಾತಕ್ಕೊಳಗಾಗಿದ್ದಳು. ಈ ಘಟನೆ ಮತ್ತು ಆಕೆಯ ಗಂಡನ ಅಫೇರ್ನಿಂದ ಬೇಸತ್ತು ಆಕೆ ಮನೆ ಬಿಟ್ಟು ಹೋಗಿರಬಹುದೇ ಎಂಬ ಸಂಶಯ ಬಲವಾಗಲಾರಂಭಿಸಿತು.
ಈಗ ಅಗಾಥಾ ಕ್ರಿಸ್ಟಿ ಕಾಣೆಯಾಗಿದ್ದಾಳೆ ಎಂಬ ಸುದ್ದಿ ಇಂಗ್ಲೆಂಡ್ನಾದ್ಯಂತ ಹರಡುತ್ತದೆ. ರಾಷ್ಟ್ರದಾದ್ಯಂತ ಅಲ್ಲಲ್ಲಿ ಆಕೆಯನ್ನು ಕಂಡಿದ್ದೇವೆ, ನೋಡಿದ ಹಾಗಾಯಿತು ಎಂಬಂತಹ ಸುದ್ದಿಗಳು ಬರತೊಡಗಿದವು. ಕೆಲವರು ಆಕೆ ಈಗ ಗಂಡಸಿನ ವೇಷದಲ್ಲಿ ತಿರುಗಾಡುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಆದರೆ ಅದಾವುದು ಅಧಿಕೃತ ಸುದ್ದಿಯಾಗಿರಲಿಲ್ಲ. ಇಷ್ಟರಲ್ಲಿ ಅಗಾಥಾ ಕ್ರಿಸ್ಟಿಯ ಸೆಕ್ರೆಟರಿಯಾಗಿದ್ದವಳ ಕೈಗೊಂದು ಪತ್ರ ಬರುತ್ತದೆ. ಅದರಲ್ಲಿ ಅಗಾಥಾ ತನ್ನ ಶೆಡ್ಯೂಲ್ಗಳನ್ನಷ್ಟೇ ಮೆನ್ಷನ್ ಮಾಡಿದ್ದಳು. ಹಾಗಾಗಿ ಈ ಎರಡನೇ ಪತ್ರ ಕೂಡ ತನಿಖೆಗೆ ಯಾವ ರೀತಿಯಲ್ಲೂ ಸಹಕರಿಸಲಿಲ್ಲ. ಇವೆಲ್ಲ ಆಕೆ ಮೊದಲೇ ಪೋಸ್ಟ್ ಮಾಡಿದ್ದ ಪತ್ರಗಳಾಗಿದ್ದವು. ಅಥವಾ ಆಕೆಯನ್ನು ಕೊಲೆ ಮಾಡಿದವರು ಆಕೆ ಸತ್ತಿಲ್ಲ, ಎಲ್ಲಿಗೂ ಹೋಗಿದ್ದಾಳೆ ಎಂದು ಬಿಂಬಿಸಲು ಆ ಪತ್ರಗಳನ್ನು ಬಿಡುತ್ತಿದ್ದರೆ ಗೊತ್ತಾಗಲಿಲ್ಲ. ಆಕೆ ಗಂಡ ಮತ್ತು ಆತನ ಪ್ರಿಯತಮೆಯ ಮೇಲಿನ ಸಂಶಯ ಪೊಲೀಸರಿಗೆ ಕಡಿಮೆಯಾಗಲಿಲ್ಲ. ಅವರು ಇಬ್ಬರ ಮೇಲೂ ಒಂದು ಕಣ್ಣಿಟ್ಟಿದ್ದರು. ಅಗಾಥಾ ಕ್ರಿಸ್ಟಿ ಎಂಬ ಪತ್ತೇದಾರಿ ಕತೆಗಳ ಲೇಖಕಿ ಅಪಹರಣಕ್ಕೊಳಗಾದಳೇ? ಹಾಗೇನಾದರೂ ಆಗಿದ್ದರೆ ಅಪಹರಣಕಾರರಿಂದ ಇದುವರೆಗೆ ಬೇಡಿಕೆ ಬರಬೇಕಿತ್ತು. ಅಥವಾ ಅವಳನ್ನು ಕೊಲೆ ಮಾಡಿ ಸುಟ್ಟು ಹಾಕಲಾಗಿದೆಯೇ ಎಂಬ ಪ್ರಶ್ನೆಗಳು ಪೊಲೀಸರಿಗೆ ಮೂಡುತ್ತವೆ. ಈ ನಡುವೆ ಆಕೆಯಿಂದ ಮೂರನೆಯ ಪತ್ರವೊಂದು ಬಂದಿದ್ದಾಗಿ ತಿಳಿಯುತ್ತದೆ. ಆದರೆ ಈ ಪತ್ರ ಆಕೆಯ ಗಂಡನಿಗೆ ಬಂದಿತ್ತು. ಆದರೆ ಆತ ಅದನ್ನು ಓದಿದ ನಂತರ ಸುಟ್ಟು ಹಾಕುತ್ತಾನೆ. ಈ ಪತ್ರ ಪೊಲೀಸರ ಕೈಗೆ ಸಿಗಲಿಲ್ಲ. ಅದರಲ್ಲಿ ಏನು ಬರೆದಿತ್ತು ಎಂದು ತಿಳಿಯಲಿಲ್ಲ. ಆತನ ಪ್ರಕಾರ ಅದರಲ್ಲಿ ಆಕೆಯ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ ಎಂದಾಗಿತ್ತು. ಬಹುಶಃ ಅದರಲ್ಲಿ ಅಗಾಥಾ ಕ್ರಿಸ್ಟಿ ಗಂಡನಿಗೆ ಆತನ ಅಫೇರ್ ಬಗ್ಗೆ ಬರೆದಿರಬಹುದು. ಅದಕ್ಕಾಗಿ ಆತ ಅದನ್ನು ಸುಟ್ಟು ಹಾಕಿರಬಹುದು ಎಂಬುದು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುತ್ತದೆ. ಹಾಗಾದರೆ ಅಗಾಥಾ ಕ್ರಿಸ್ಟಿ ಎಲ್ಲಿ ಹೋದಳು? ಅವಳು ನಿಜವಾಗಿಯೂ ಬದುಕಿದ್ದಾಳೆಯೇ ಅಥವಾ ಸತ್ತಿದ್ದಾಳೆಯೇ? ಈ ಬಗ್ಗೆ ಎಲ್ಲರೂ ಚಿಂತಿಸುತ್ತಿರುವಾಗ ಡಿಸೆಂಬರ್ 15ರಂದು, ಅಂದರೆ ಆಕೆ ಕಾಣೆಯಾಗಿ 12 ದಿನದ ನಂತರ ಒಂದು ಸುದ್ದಿ ಬರುತ್ತದೆ. ಯಾರ್ಕ್ಶೈರ್ನಲ್ಲಿ ಸ್ವಾನ್ ಹೈಡ್ರೋ ಎಂಬ ಹೋಟೆಲ್ ಹೊಂದಿತ್ತು. ಅದರಲ್ಲಿ ಬಾಬ್ ಟಾಪ್ಲರ್ ಎಂಬೊಬ್ಬ ಬ್ಯಾಂಜೋ ಪ್ಲೇಯರ್ ಇದ್ದ. ಆತನಿಗೆ ನಮ್ಮ ಹೋಟೆಲ್ನಲ್ಲಿ ಉಳಿದುಕೊಂಡಿರುವ ಮಹಿಳೆಯೊಬ್ಬಳು ಅಗಾಥಾ ಕ್ರಿಸ್ಟಿಯೇ ಆಗಿರಬೇಕು ಎಂಬ ಅನುಮಾನ ಬರುತ್ತದೆ. ಆತ ಬಾರಿಸುತ್ತಿದ್ದ ಹಾಡಿಗೆ ಆಕೆ ಎದುರು ಬಂದು ಕುಣಿಯುತ್ತಿದ್ದಳು. ಸ್ನೇಹಿತರೆ, ಆತನ ಸಂಶಯ ನಿಜವಾಗಿತ್ತು. ಆಕೆಯೇ ಅಗಾಥಾ ಕ್ರಿಸ್ಟಿಯಾಗಿದ್ದಳು. ಆಕೆಯನ್ನು ಸಂಪರ್ಕಿಸಿ ಊರಿಗೆ ಕರೆತರಲಾಗುತ್ತದೆ. ಆ ದಿನ ರಾತ್ರಿ ಆಕೆ ಕಾರನ್ನು ಬಿಟ್ಟ ನಂತರ ಒಂದು ಟ್ರೈನ್ ಹತ್ತಿ ಆ ಊರಿಗೆ ಬಂದಿದ್ದಳು. ಅವಳು ಫೇಕ್ ಹೆಸರಿನೊಂದಿಗೆ ಆ ಹೋಟೆಲ್ನಲ್ಲಿ ತಂಗಿದ್ದಳು. ಅವಳು ಕೊಟ್ಟ ಹೆಸರು ತೆರೆಸಾ ನೀಲ್ ಎಂದಾಗಿತ್ತು. ಅಲ್ಲಿ ತಂಗಿದ ಆಕೆ ಸ್ಪಾ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳುತ್ತಿದ್ದಳು. ಆಕೆಗೆ ಹೊರ ಜಗತ್ತಿನಲ್ಲಿ ತನ್ನ ಬಗ್ಗೆ ರಾಷ್ಟ್ರಾದ್ಯಂತ ಸರ್ಚ್ ನಡೆಯುತ್ತಿದೆ ಎಂಬ ಬಗ್ಗೆ ಗೊತ್ತಿತ್ತೋ ಇಲ್ಲವೇ ಎಂಬುದು ತಿಳಿಯಲಿಲ್ಲ. ಈ ಹುಡುಕಾಟದಲ್ಲಿ ಅಗಾಥಾ ಕ್ರಿಸ್ಟಿ ಸೈಲೆಂಟ್ ಆಗಿ ಸಿಕ್ಕಿದ್ದಳು. ಆಕೆ ಸಹೋದರನಿಗೆ ಬರೆದ ಪತ್ರದಂತೆ ಒಂದು ಸ್ಪಾನಲ್ಲಿ ಆಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಳು. ಆದರೆ ಆ ಪತ್ರವನ್ನು ಫೇಕ್ ಎಂದು ಹೇಳಲಾಗಿತ್ತು. ಕೊನೆಗೆ ಆಕೆ ಸತ್ತಿರಲಿಲ್ಲ ಎಂಬುದು ತಿಳಿಯುತ್ತದೆ. ಆಕೆ ತನ್ನ ಮನೆಗೆ ವಾಪಸ್ಸು ಬರುತ್ತಾಳೆ. ಆದರೆ ಅಗಾಥಾ ಕ್ರಿಸ್ಟಿ ಆ 12 ದಿನ ಯಾಕೆ ಯಾರಿಗೂ ಹೇಳದೆ ಕಾಣೆಯಾಗಿದ್ದಳು ಎಂಬುದು ತಿಳಿದು ಬರಲಿಲ್ಲ. ಆಕೆಗೆ ಪತ್ರಕರ್ತರು ಕೇಳಿದಾಗ, ನನಗೆ ನಾನು ಯಾರೆಂದೇ ಮರೆತು ಹೋಗಿತ್ತು, ನನಗೆ ಮೆಮೊರಿ ಲಾಸ್ ಆಗಿತ್ತು ಎಂದಾಕೆ ಉತ್ತರಿಸುತ್ತಾಳೆ. ಆಕೆಗೆ ನಿಜವಾಗಿಯೂ ಮೆಮೊರಿ ಲಾಸ್ ಆಗಿತ್ತೇ ಎಂಬುದು ತಿಳಿದು ಬರಲಿಲ್ಲ. ಆದರೆ ಅವಳ ಉತ್ತರ ಮಾತ್ರ ಅದೇ ಆಗಿತ್ತು. ಹಾಗೆ ಆಕೆ ಯಾವುದೋ ಹೆಸರು ನೀಡಿ ಹೋಟೆಲ್ನಲ್ಲಿ ತಂಗಿದ್ದಳು. ಆಕೆಗೆ ತನ್ನ ಹೆಸರೇ ಮರೆತು ಹೋಗಿತ್ತೆ. ಹಾಗಿದ್ದರೆ ಆಕೆ ನೀಡಿದ ಹೆಸರು ನೋಡಿದರೆ ಅದು ತೆರೆಸಾ ನೀಲ್, ಅಂದರೆ ಆಕೆಯ ಗಂಡನ ಪ್ರೇಯಸಿಯ ಹೆಸರು ನ್ಯಾನ್ಸಿ ನೀಲ್. ಅದೇ ಸರ್ನೇಮ್ನ ಹೆಸರನ್ನು ಆಕೆ ಬೇಕೆಂದೇ ನೀಡಿದ್ದಳೆ. ಅವಳದೇ ಬೇರೊಂದು ಪ್ಲಾನ್ ಇತ್ತೆ ಎಂಬ ಬಗ್ಗೆ ತಿಳಿಯಲಿಲ್ಲ. ಅಗಾಥಾ ಕ್ರಿಸ್ಟಿಗೆ ಇನ್ಸೋಮ್ನಿಯಾ ಎಂಬ ತೊಂದರೆ ಇತ್ತು, ಅಂದರೆ ನಿದ್ರೆ ಬಾರದಿರೋದು. ಇದನ್ನು ಆಕೆಯ ಗಂಡನು ಹೇಳಿದ್ದ. ಆಕೆ ರಾತ್ರಿ ಬಹಳ ಕಷ್ಟಪಟ್ಟು 2 ಗಂಟೆಯಷ್ಟೇ ನಿದ್ರಿಸುತ್ತಿದ್ದಳು. ಇದರಿಂದ ಅವಳಿಗೆ ಅಮ್ನೇಷಿಯಾ ಎಂಬ ಮೆಮೊರಿ ಲಾಸ್ ಆಗುವ ಕಾಯಿಲೆ ಕಾಣಿಸಿಕೊಂಡಿದ್ದಿರಬಹುದು ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಆಕೆಗೆ ಡಿಪ್ರೆಷನ್ ಕೂಡ ಇತ್ತು ಎನ್ನಲಾಗುತ್ತದೆ. ಇವೆಲ್ಲದರ ಒಟ್ಟು ಪರಿಣಾಮ ಆಕೆಯ ಜೀವನದಲ್ಲಿ ಆ ಒಂದು ದಿನ ಘಟಿಸಿದ್ದಿರಬಹುದು. ಆಕೆ ತನ್ನ ಗಂಡನ ಜೊತೆ ಜಗಳವನ್ನು ಮಾಡಿಕೊಂಡಿದ್ದಳು.
ತಾಯಿಯ ಮರಣ, ಗಂಡನ ಅಫೇರ್ ಇವೆಲ್ಲವನ್ನು ತಲೆಗಚ್ಚಿಕೊಂಡು ಆಕೆ ಮಾನಸಿಕವಾಗಿ ಕುಗ್ಗಿ ಆ ದಿನದ ಘಟನೆಗಳಿಗೆ ತನಗೇ ಗೊತ್ತಿಲ್ಲದೆ ತಾನೇ ಕಾರಣಕರ್ತಳಾಗಿರಬಹುದು. ಒಟ್ಟಾರೆ ಆಕೆ ವಾಪಸ್ಸು ಬಂದ ಮೇಲೆ ಆ ಘಟನೆಯ ಬಗ್ಗೆ ಮಾತನಾಡಲೇ ಇಲ್ಲ. ನನಗೆಲ್ಲ ಮರೆತು ಹೋಗಿತ್ತು, ಮೆಮೊರಿ ಲಾಸ್ ಆಗಿತ್ತು ಎಂದಷ್ಟೇ ಹೇಳುತ್ತಾಳೆ. ಈ ನಡುವೆ ಹಲವರು ಆಕೆ ಪಬ್ಲಿಸಿಟಿ ಪಡೆಯಲೆಂದೇ ಈ ರೀತಿ ನಾಟಕವಾಡಿದ್ದಳು ಎಂದು ಹೇಳುತ್ತಿದ್ದರು. ಆ ಹೊತ್ತಿಗೆ ಆಕೆ ಅಷ್ಟೇನು ದೊಡ್ಡ ಲೇಖಕಿಯಾಗಿರಲಿಲ್ಲ. ಈ ಘಟನೆಯ ನಂತರ ಆಕೆ ಪ್ರಸಿದ್ಧಳಾಗುತ್ತಾಳೆ. ಆ ನಂತರ ಅವಳ ಕೃತಿಗಳು ಬಹುಸಂಖ್ಯೆಯಲ್ಲಿ ಮಾರಾಟವಾಗುತ್ತವೆ. ಆಕೆ ಕಾಣೆಯಾಗುವ ಮುಂಚೆ ಅರ್ಧಕ್ಕೆ ನಿಲ್ಲಿಸಿದ್ದ ಮಿಸ್ಟೀರಿಯಸ್ ಟ್ರೈನ್ ಕಾದಂಬರಿಯನ್ನು ಪೂರ್ಣಗೊಳಿಸುತ್ತಾಳೆ. ಆಕೆ ಪ್ರಸಿದ್ಧಿ ಇನ್ನಷ್ಟು ಹೆಚ್ಚಾದಾಗ ಜನರು ಸಾಮಾನ್ಯವಾಗಿ ಆಕೆ ಇದಕ್ಕೆಂದೇ ಆ ರೀತಿ ಮಾಡಿದ್ದಳು ಎಂದು ಹೇಳುವುದರಲ್ಲಿ ಏನೂ ತಪ್ಪಿರಲಿಲ್ಲ. ಅಗಾಥಾ ಕ್ರಿಸ್ಟಿಯ ಈ ನಾಪತ್ತೆಯ ಹಿಂದೆ ಹಲವಾರು ಥಿಯರಿಗಳು ಹುಟ್ಟಿಕೊಳ್ಳುತ್ತವೆ. ತನ್ನ ಕಾದಂಬರಿಯ ಪಾತ್ರವೊಂದರ ಅನ್ವೇಷಣೆಗಾಗಿ ಆಕೆ ಈ ರೀತಿ ಮಾಡಿದ್ದಳು ಎನ್ನುವವರು ಇದ್ದರು. ಆದರೆ ಅಗಾಥಾ ಕ್ರಿಸ್ಟಿ ಮಾತ್ರ ನನಗೇನು ಆಗೇ ಇಲ್ಲ ಎನ್ನುವಂತೆ ಇದ್ದಳು. ಈ ನಾಪತ್ತೆಯ ಬಗ್ಗೆ ಆಕೆ ಎಲ್ಲೂ ಮಾತನಾಡಲು ಹೋಗಲೇ ಇಲ್ಲ. ಅದೊಂದು ಅಷ್ಟು ಪ್ರಾಮುಖ್ಯ ವಿಷಯ ಎಂಬ ಬಗ್ಗೆ ಆಕೆಗೆ ಗೊತ್ತಿರಲೇ ಇಲ್ಲ. ಆಕೆ ಎಂದಿನಂತೆ ತನ್ನ ದಿನಚರಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಳು. ಆನಂತರ ಆಕೆ ಹಲವಾರು ಪತ್ತೆದಾರಿ ಕಾದಂಬರಿಗಳನ್ನು ಬರೆಯುತ್ತಾಳೆ. ಅವಳು ಒಟ್ಟು 66 ಕಾದಂಬರಿಗಳನ್ನು ಬರೆದಿದ್ದಾಳೆ. ಈ ಘಟನೆ ನಡೆದಾಗ 36 ವರ್ಷದವಳಾಗಿದ್ದ ಅಗಾಥಾ ಕ್ರಿಸ್ಟಿ 86 ವರ್ಷದವರೆಗೆ ಬದುಕಿದ್ದಳು. 1976ರಲ್ಲಿ ಈಕೆ ತೀರಿ ಹೋಗುತ್ತಾಳೆ. ಹಾಗೆಯೇ ಈಕೆ ನಾಪತ್ತೆಯಾಗಿದ್ದವಳು ವಾಪಸ್ಸು ಬಂದ ನಂತರ ತನ್ನ ಗಂಡನಿಂದ ಡೈವೋರ್ಸ್ ತೆಗೆದುಕೊಂಡಿದ್ದಳು. ಕೆಲ ವರ್ಷಗಳ ಬಳಿಕ ಮ್ಯಾಕ್ಸ್ ಮ್ಯಾಲೋವಿನ್ ಎಂಬ ಆರ್ಕಿಟೆಕ್ಟ್ನೊಂದಿಗೆ ಆಕೆ ಮದುವೆಯಾಗಿದ್ದಳು. ಅಗಾಥಾ ಕ್ರಿಸ್ಟಿ ಸತ್ತ 1 ವರ್ಷದ ಬಳಿಕ ಆಕೆಯ ಆಟೋಬಯೋಗ್ರಫಿ ಪ್ರಕಟವಾಗುತ್ತದೆ. ಎಲ್ಲರೂ ಕುತೂಹಲದಿಂದ ಕಾದಿದ್ದ ಆ ಒಂದು ನಾಪತ್ತೆ ಘಟನೆಯ ವಿವರ ಮತ್ತು ಅದರ ಕಾರಣ ಅದರಲ್ಲಿ ಬರುತ್ತದೆ ಎಂದೇ ಕಾಯಲಾಗಿತ್ತು. ಆದರೆ ಅದರಲ್ಲಿ ಆ ಘಟನೆಯ ಬಗ್ಗೆ ಉಲ್ಲೇಖವೇ ಇರಲಿಲ್ಲ. ಅಗಾಥಾ ಕ್ರಿಸ್ಟಿ ಆ ಘಟನೆಯ ಬಗ್ಗೆ ಮತ್ತೊಮ್ಮೆ ಯಾವತ್ತೂ ಮಾತಾಡಲೇ ಇಲ್ಲ. ಸ್ನೇಹಿತರೆ, ಅಗಾಥಾ ಕ್ರಿಸ್ಟಿಯ ಆ ನಿಗೂಢ ನಾಪತ್ತೆಯ ಬಗ್ಗೆ ಆ ಶತಮಾನದಾದ್ಯಂತ ಚರ್ಚೆಯಾಗುತ್ತದೆ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೀಡಲಾಗುತ್ತದೆ. ಕೆಲವರು ಈ ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ. ಆಕೆ ಸೃಷ್ಟಿಸಿದ ಪಾತ್ರಗಳೊಂದಿಗೆ ಆಕೆ ಜೀವಿಸುತ್ತಿದ್ದಳು. ಇದೊಂದು ಆಕೆಯ ಮನಸ್ಸಿನ ಭ್ರಮೆಯಾಗಿತ್ತು ಎಂದು ಹಲವರು ಬರೆದಿದ್ದಾರೆ. ಹಲ್ಯುಸಿನೇಷನ್ಗೆ ಒಳಗಾದ ಆಕೆ ತನ್ನದೇ ಪಾತ್ರಗಳ ಜೊತೆಗೆ ಕೆಲ ಸಮಯ ಜೀವಿಸಿದ್ದಳು ಎಂದು ಆಕೆ ಸೃಷ್ಟಿಸಿದ ಪಾತ್ರಗಳ ತಾಳೆ ಹಾಕಿ ಹೇಳಲಾಗುತ್ತಿತ್ತು. ಒಟ್ಟಾರೆಯಾಗಿ ದಶಕಗಳವರೆಗೆ ಚರ್ಚೆಗೆ ಕಾರಣವಾಗಿದ್ದ ಕುತೂಹಲ ಉಳಿಸಿಕೊಂಡು ಬಂದಿದ್ದ ಆ ಘಟನೆಯ ನಿಜವಾದ ಕಾರಣ ಏನೆಂಬುದು ಅಗಾಥಾ ಕ್ರಿಸ್ಟಿಯೊಂದಿಗೆ ಮರೆಯಾಯಿತು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಕೊನೆಯಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.